ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ಹೇಳಿ ಎಸ್-ಎಸ್-ಎಲ್-ಸಿ ಎಕ್ಸಾಮ್ 2024 ಮತ್ತು 25ರ ತಯಾರಿಗಾಗಿ ವಿಡಿಯೋ ಮಾಡ್ತಿದ್ದೀವಿ. ಲೆಸನ್ ವೈಸ್ ಬ್ಲೂ ಪ್ರಿಂಟ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿದ್ದೇವೆ. ಇದು 20ನೇ ವಿಡಿಯೋ. ಸೊ ಉಳಿದ ಎಲ್ಲ 19 ವಿಡಿಯೋಗಳ ಲಿಂಕ್ ಅನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಅವುಗಳನ್ನು ಕೂಡ ನೀವು ನೋಡಬಹುದು. ಓಕೆ. ಎಸ್, ಈ 20ನೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಬೇಕಾಗಿದ್ದು ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರ ದ ವರ್ಡ್ ಆಫ್ ಹ್ಯಾಪಿನೆಸ್ ಅನ್ನೋ ಲೆಸನ್ ಅಂದ್ರ ಯಾವ ವಿಧದ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಸೊ ಇದಕ್ಕಾಗಿ ನಾನು ನಮ್ಮ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಬಿಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ 1, 2, 3, 4 ಬೇಸ್ಮೆಂಟ್ ಇಟ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತಂದ್ರೆ ದ ಬೋರ್ಡ್ ಆಫ್ ಹ್ಯಾಪಿನೆಸ್ ಮೇಲೆ 2-3 ಸೆಂಟೆನ್ಸ್ ಕ್ವಶನ್ಸ್ ಬಿಟ್ಟು ಮತ್ತೇನು ಕೇಳೋದಿಲ್ರಿ. ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರ 2 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಬಟ್ ಅದರಲ್ಲಿ ಯಾವ ಕ್ವಶನ್ ಕೇಳಿದ್ರು ಅಂತಂದ್ರೆ ವಾಟ್ ಹಾರ್ಡ್ಶಿಪ್ಸ್ ಡಿಡ್ ವಾಂಗ್ಜಿ ಅಂಡರ್ಗೋ ಆನ್ ಹಿಸ್ ವೇ ಟು ಫೈಂಡ್ ದ ಬೋರ್ಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿ. ಈ ಹಾರ್ಡ್ಶಿಪ್ಸ್ ಬಗ್ಗೆ ಬಹಳಷ್ಟು ಹೇಳ್ತಾ ಇದ್ದೇನ್ರಿ. ಪ್ರಾಬ್ಲಮ್ಸ್, ಹಾರ್ಡ್ಶಿಪ್ಸ್, ಏನ್ ನೆವರ್ ಸ್ಮೂತ್ ಸೇಲು, ಎಷ್ಟು ಕಠಿಣತೆಯನ್ನ ಅನುಭವಿಸಿದ್ರು ಅನ್ನೋ ಕ್ವಶನ್ ಬಹಳಷ್ಟು ಇಂಪಾರ್ಟೆಂಟ್ ಸಪ್ಲಿಮೆಂಟರಿ ಇರೋದ್ರಿಂದ. ಓಕೆ. ಸೊ ಅದಕ್ಕಾಗಿ ಈ ರೀತಿ ಕ್ವಶನ್ ಓದಿ ಅರ್ಥ ಮಾಡ್ಕೊಡ್ರಿ. ಏನೇನು ಅನುಭವಿಸಿದ್ರು ಅಂತ ಕ್ವಶನ್ ಮಾಡಿದ್ದಾರೆ. ಡಿಫ್ರೆಂಟ್ ಕ್ವಶನ್, ಅಪ್ರೂವ್ ಕ್ವಶನ್ ಕೇಳಿದ್ದಾರೆ. ಓಕೆ. ಬರ್ಡ್ ಆಫ್ ಹ್ಯಾಪಿನೆಸ್ ಅಂದ್ರೆ ಇನ್ನ ಮಾಡಲ್ ಕ್ವೆಶ್ಚನ್ ಪೇಪರ್ 2 ದಲ್ಲಿ ಬರ್ಡ್ ಆಫ್ ಹ್ಯಾಪಿನೆಸ್ ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾವ್ದು ಕೇಳಿದ್ರು ಅಂತಂದ್ರೆ ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ರಿಲೀವ್ ದ ಪೂರ್ ಪೀಪಲ್ ಆಫ್ ಟಿಬೆಟ್ ಆಫ್ ದೇರ್ ಹಾರ್ಡ್ಶಿಪ್ಸ್. ಮತ್ತೆ ಈ ಶಬ್ದ ಬಂತು ಬಟ್ ಕ್ವೆಶ್ಚನ್ ಡಿಫ್ರೆಂಟ್ ಮಾಡಿದ್ದಾರೆ. ಓಕೆ. ಸೊ ಹಾರ್ಡ್ಶಿಪ್ಸ್ ಬಗ್ಗೆ ಮತ್ತೆ ಕೇಳ್ತಾ ಇದ್ದಾರೆ ನೋಡ್ರಿ. ನಾನು ಹೇಳ್ತಿರುವಂತ ಪಾಯಿಂಟ್ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಈಸಿ ಆಗುತ್ತೆ ನಿಮ್ ಸ್ಟಡಿಗೆ. ಓಕೆ. ಇನ್ನು ಮಾಡಲ್ ಕ್ವೆಶ್ಚನ್ ಪೇಪರ್ 3 ದಲ್ಲಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ ಯಾವ್ದು ಕೇಳಿದ್ರು ಅಂದ್ರೆ ಹೌ ಯು ಥಿಂಕ್ ಒನ್ಸ್ ಯು ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿ. ಯಾವ ಕಾರಣಕ್ಕಾಗಿ ಹೋದ್ರು ಅಂತ ಕ್ವಶನ್ ಮಾಡಿದ್ದಾರೆ. ಬಿಕಾಸ್ ಹಾರ್ಡ್ಶಿಪ್ಸ್‌ನೇ ಮತ್ತೆ ಬರುತ್ತೆ ಅದಕ್ಕೆ ಆನ್ಸರ್. ಮತ್ತೆ ಅದನ್ನೇ ಲಿಂಕ್ ಇದೆ ಆ ಕ್ವಶನ್‌ಗೂ ಇದಕ್ಕೂ ಅಂತ. ಓಕೆ. ಇನ್ನ ಮಾಡೆಲ್ ಕ್ವಶನ್ ಪೇಪರ್ 4 ದಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತಂದ್ರೆ ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಒನ್ಸ್ ಅಂಡರ್ಗೋ ಆನ್ ಹಿಸ್ ವೇ ಟು ದ ಫೈಂಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ನೋಡ್ರಿ, ಇಷ್ಟೆಲ್ಲ ನೋಡಿದಂತೂ ನಿಮ್ಗೆ ಗೊತ್ತಾಗತ್ತ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಯಾವುದನ್ನ ನಾವು ಫಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕಾಗಿ ದ ಬರ್ಡ್ ಆಫ್ ಹ್ಯಾಪಿನೆಸ್ ನಿಂತರ 2024-2025 ಮೇನ್ ಎಕ್ಸಾಮ್ದಲ್ಲಿ ಹಾರ್ಡ್ಶಿಪ್ಸ್ ಬಗ್ಗೆ ಕೇಳ್ತಾರೆ. ನೆಮ್ಮದಲ್ಲಿ ಇಟ್ಕೊಳ್ರಿ. ಓಕೆ. ಫಾರ್ 2 ಮಾರ್ಕ್ಸ್. ಇದು ಫಸ್ಟ್ ಫೇಸ್ ದಲ್ಲಿ ಮಾಡಿ ಮುಗಿಸಿದ್ರೆ ಇನ್ನು ಇದಾದ ನಂತರ ಈ ಎಲ್ಲ ಹಳೆಯ ಕ್ವಶನ್ ಪೇಪರ್ ದಲ್ಲಿರೋ 2-3 ಸೆಂಟೆನ್ಸ್ ಕ್ವಶನ್ಸ್ ನಾವು ಓದಿ ಸ್ಟಡಿ ಮಾಡಿ ಸೆಕೆಂಡ್ ಫೇಸ್ ದಲ್ಲಿ ಮುಗಿ ಪರ್ಫೆಕ್ಟ್ ಮಾರ್ಕ್ಸ್ ಮಿಸ್ಸೇ ಆಗಲ್ಲ. ಓಕೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇವೆಲ್ಲವೂ ಫ್ರೀ ರೀ. ಓಕೆ. ಸೊ ಇವು ಮಾಡೋದ್ರಿಂದ ನಮಗೆ ಇನ್ಸ್ಪೈರ್ ಮಾಡೋಂತ ಆಗುತ್ತೆ ಮತ್ತು ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದ್ರ ಮೂಲಕ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.